ನನ್ನ ಡೈಲಿ ಲೈಫ್ ರೂಟೀನ್ ಹೇಗಿರ್ತದೆ ಬನ್ನಿ ನೋಡೋಣ. ಬೆಳಿಗ್ಗೆ ಬೇಗನೆ ಎದ್ದು ನಾನು ಜಿಮ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತೇನೆ. ಇವತ್ತಿನ ವೆದರ್ ತುಂಬಾನೇ ಚೆನ್ನಾಗಿತ್ತು. ಈ ಸೆಕೆಯಲ್ಲಿ ಇದ್ದಿದ್ದು ಈ ತರ ವೆದರ್ ನೋಡುವಾಗ ತುಂಬಾನೇ ಖುಷಿ ಆಗ್ತದೆ. ಫ್ರೆಶ್ ಅಪ್ ಎಲ್ಲ ಆಗಿ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾನು ಕೆಳಗಡೆ ಹೋದೆ. ನಂದು ಸಪ್ಲಿಮೆಂಟ್ಸ್ ಮಧ್ಯಾಹ್ನ ತನಕ ಬೇಕಾಗಿರೋ ಎಲ್ಲ ಮೀಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಾನು ಕ್ಯಾರಿ ಮಾಡ್ತೇನೆ. ಕೆಲವೊಂದ್ಸಲ ಇದನ್ನ ಮಾಡುವಾಗನೇ ಸ್ವಲ್ಪ ಲೇಟ್ ಆಗ್ತದೆ. ಮಳೆ ಬಂದ ಮೇಲೆ ವ್ಯೂ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಮಾರ್ನಿಂಗ್ ಬೇಗ ಎದ್ದಲು ಸ್ವಲ್ಪ ಕಷ್ಟ, ಆದ್ರೂ ನಾವು ನಮ್ಮನ್ನು ಹೇಗೋ ಕನ್ವಿನ್ಸ್ ಮಾಡಿ ಎದ್ದು ಬಿಟ್ರೆ ಆ ಅರ್ಲಿ ಮಾರ್ನಿಂಗ್ ಫೀಲೇ ಬೇರೆ. ಈ ಕೋಲ್ಡ್ ವೆದರ್ ನೋಡುವಾಗ್ಲೇ ಗೊತ್ತಾಯ್ತು ಇವತ್ತು ಜಿಮ್ ಅಲ್ಲಿ ಸ್ವಲ್ಪ ಜನ ಕಡಿಮೆನೇ ಇರ್ತಾರೆ ಅಂತ. ಹಾಗೇನಾಯ್ತು. ನಾನು ಜಿಮ್ಮಿಗೆ ಸ್ವಲ್ಪ ಆಫೀಸ್ ವರ್ಕ್ ಎಲ್ಲ ಮುಗಿಸಿ ನಾನು ಫಸ್ಟ್ ಕ್ಲೈಂಟ್ ಇರಲಿಲ್ಲ, ಅದಕ್ಕೆ ನಾನು ನನ್ನ ಕಾರ್ಡಿಯೋ ಶುರು ಮಾಡಿದೆ. ಫ್ಯಾಟ್ ಲಾಸ್ ಆಗಲಿ ಅಥವಾ ಪ್ರೆಪ್ ಆಗಲಿ ಫಾಸ್ಟೆಡ್ ಕಾರ್ಡಿಯೋ ತುಂಬಾನೇ ಇಂಪಾರ್ಟೆಂಟ್. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ನಾನು ನನ್ನ ಪರ್ಸನಲ್ ಕ್ಲೈಂಟ್ಸ್ ನ ಟ್ರೈನ್ ಮಾಡಿದೆ. ಜನರಲ್ ಟ್ರೈನಿಂಗ್ ಮತ್ತೆ ಪರ್ಸನಲ್ ಟ್ರೈನಿಂಗ್ ಎಲ್ಲ ಮುಗಿಸಿದ ಮೇಲೆ ನಾನು ನನ್ನ ಫಸ್ಟ್ ಮೀಲ್ ಅಂದ್ರೆ ಪ್ರೀ ವರ್ಕೌಟ್ ಮೀಲ್ಗೆ ಬ್ರೇಕ್ ತೆಗೆದೆ. ದಿನದಲ್ಲಿ ಬರೀ 1,500 ಕ್ಯಾಲರಿ ತಿನ್ನುವಾಗ ಏನೇ ತಿಂದ್ರು ತುಂಬಾನೇ ಟೇಸ್ಟಿ ಅನಿಸ್ತದೆ. ಮಾರ್ನಿಂಗ್ ಸೆಷನ್ ಇದು ಲಾಸ್ಟ್ ಪರ್ಸನಲ್ ಕ್ಲೈಂಟ್ಸ್ ಇದು ಸೆಷನ್ ಎಲ್ಲ ಮುಗಿಸಿ ನಾನು ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಕಾಂಪಿಟೇಷನ್ ತುಂಬಾನೇ ಹತ್ರ ಇದೆ, ಅದಕ್ಕೆ 0 ಕಾರ್ಬ್ಸ್ ಅಲ್ಲಿ ಇದ್ದೀನಿ. ಈ ಪಾಯಿಂಟ್ ಅಲ್ಲಿ ಜೀವನ ಇರೋದಿಲ್ಲ, ಆದ್ರೂ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಲೇಬೇಕು. ಎಲ್ಲ ವರ್ಕೌಟ್ ಒಂದು ಅಚೀವ್ಮೆಂಟ್ ತರಾನೇ ಫೀಲ್ ಆಗುತ್ತೆ. ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ ಬೇಡ ಅಂತ ಅನ್ಸ್ತದೆ, ಮತ್ತೆ ಫಿನಿಶ್ ಆದ್ಮೇಲೆ ಅಷ್ಟೇ ಖುಷಿ ಆಗ್ತದೆ. ಇದೆಲ್ಲ ಆದ್ಮೇಲೆ ಒಂದು ಮ್ಯಾಂಡೇಟರಿ ಪೋಸಿಂಗ್ ಸೆಷನ್ ಮಾಡಲೇಬೇಕು. ಇದಾದ್ಮೇಲೆ ಮತ್ತೆ ನಾನು 1 hour ಕಾರ್ಡಿಯೋ ಮಾಡ್ತೇನೆ. ಇದೆಲ್ಲ ಆಗ್ಬಿಟ್ಟು ಮನೆಗೆ ಹೋದ್ಮೇಲೆ ಏನ್ ತಿಂದ್ರು ಸ್ವರ್ಗನೆ, ಕಾರ್ಬ್ಸ್ ಬೇಕಂತಲೇ ಇಲ್ಲ. ಫ್ರೆಶ್ ಅಪ್ ಎಲ್ಲ ಆಗಿ ನಾನು ನನ್ನ ಆನ್ಲೈನ್ ಕ್ಲೈಂಟ್ಸ್ ಚೆಕ್ ಇನ್ಸ್ ಮತ್ತೆ ಅಪ್ಡೇಟ್ಸ್ ಎಲ್ಲ ತೆಗಿತೀನಿ. ಮತ್ತೆ ಅವ್ರಿಗೆ ಬೇಕಾಗಿರೋ ಪ್ಲಾನ್ ಮತ್ತೆ ಸೊಲ್ಯೂಷನ್ ಕೊಡ್ತೇನೆ. ಅದಾದ್ಮೇಲೆ ನಾನು ನನ್ನ ಕಂಟೆಂಟ್ ಕ್ರಿಯೇಷನ್ ಇದೆ ಎಡಿಟಿಂಗ್ ಎಲ್ಲ ಫಿನಿಶ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಮತ್ತೆ ಈ ಟೈಮ್ ಅಲ್ಲಿ ಸಣ್ಣ ಪುಟ್ಟ ಸೈಡ್ ಬಿಸ್ನೆಸ್ ಎಲ್ಲ ಮ್ಯಾನೇಜ್ ಮಾಡ್ತೇನೆ. ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಬುಕ್ ಓದಿ ಮತ್ತೆ ಸಂಜೆ ಜಿಮ್ಗೆ ಹೋಗ್ಲಿಕ್ಕೆ ರೆಡಿ ಆಗ್ತೇನೆ. ಲಂಚ್ ಇಂದ ಡಿನ್ನರ್ ತನಕ ಆಲ್ಮೋಸ್ಟ್ 10 hours ತನಕ ಫಾಸ್ಟಿಂಗ್ ಮಾಡ್ತೇನೆ. ಇದು ನನಗೆ ತುಂಬಾನೇ ಕಷ್ಟ ಅನ್ಸ್ತದೆ. ಮತ್ತೆ ಜಿಮ್ ಹೋಗಿ ಫಸ್ಟ್ ನಾನು ಸ್ವಲ್ಪ ಕಾರ್ಡಿಯೋ ಮಾಡ್ತೇನೆ. ಮತ್ತೆ ನಾನು ನನ್ನ ಸಂಜೆದು ಕ್ಲೈಂಟ್ಸ್ ಅನ್ನೆಲ್ಲ ಟ್ರೈನ್ ಮಾಡ್ತೇನೆ. ಮತ್ತೆ ಜಿಮ್ ಇದು ಬೇರೆ ಮೆಂಬರ್ಸ್ಗೆಲ್ಲ ಪ್ಲಾನ್ಸ್ ಅಡ್ವೈಸ್ ಎಲ್ಲ ಈ ಟೈಮಲ್ಲಿ ಕೊಡ್ತೇನೆ. ಲಾಸ್ಟ್ಗೆ ಆ್ಯಪ್ ಟ್ರೈನ್ ಮಾಡಿ ಕಾರ್ಡಿಯೋ ಮಾಡಿ ಪೋಸಿಂಗ್ ಎಲ್ಲ ಮುಗಿಸಿ ನಾನು ಮನೆಗೆ ವಾಪಸ್ ಬರ್ತೇನೆ. ಬೇಕಾಗಿರೋ ಗ್ರೋಸರಿ ಎಲ್ಲ ಆರ್ಡರ್ ಮಾಡಿದ್ದೆ. ಈ ಮೀಲ್ ತಿನ್ನುವಾಗಂತೂ ಹೋಗಿರೋ ಜೀವ ವಾಪಸ್ ಬಂದಾಗ ಫೀಲ್ ಆಗ್ತದೆ. ತುಂಬಾ ಜನರಿಗೆ ನೋಡಿ ಅನಿಸ್ಬಹುದು ಅಯ್ಯೋ ತುಂಬಾನೇ ಟೈರಿಂಗ್ ಡೇ, ಅಯ್ಯೋ ಪಾಪ ಅಂತ. ಆದ್ರೆ ಒಂದು ಟೈಮ್ ಅಲ್ಲಿ ಇಂಥ ದಿನ ನಾನು ದೇವರ ಹತ್ರ ಬೇಡ್ತಿದ್ದೆ. ಯಾಕೆಂದ್ರೆ ಯಾವಾಗ್ಲೂ ಬ್ಯುಸಿ ಆಗಿರೋದು ಒಂದು ದೇವರದ ಆಶೀರ್ವಾದ. ಎಷ್ಟೋ ಜನರಿಗೆ ದಿನಕ್ಕೆ ಒಂದ್ಸಲ ಕೂಡ ಊಟ ಸಿಗೋದಿಲ್ಲ. ಅಟ್ಲೀಸ್ಟ್ ನನ್ನ ತಟ್ಟೆಯಲ್ಲಿ ದಿನಕ್ಕೆ 3 ಸಲ ಆದ್ರೂ ಊಟ ಇರ್ತದೆ. ಅದ್ರಲ್ಲೂ ನಾನು ರೈಸ್ ಇಲ್ಲ, ಕಾರ್ಬ್ಸ್ ಇಲ್ಲ, ಮಸಾಲೆ ಇಲ್ಲ, ಸ್ವೀಟ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರೆ ಇದು ಸರಿನಾ? ನೀವೇ ಹೇಳಿ.